ನಮಸ್ತೆ. ಅವರ ಮಾತುಗಳನ್ನ ಕೇಳಿದ ಮೇಲೆ ಅವಳ ತಲೆ ತಿರುಗೋದು ಸಂಪೂರ್ಣ ನಿಂತು ಹೋಯಿತು. ಆ ಧ್ವನಿಗಳು ಅವಳಿಗೆ ಪೂರ್ತಿ ನೆನಪಾದವು. ಅದು ತನ್ನ ಗಂಡ ಮತ್ತು ತನ್ನ ತಂಗಿಯ ಧ್ವನಿ, ಅಂದರೆ ಸನಾತ್ನ ತಾಯಿ ಮತ್ತು ಮಗಳದ್ದು. ತನಗೆ ಈ ಸ್ಥಿತಿ ಮಾಡಿದವರೇ ಅಂತ ಗೊತ್ತಾದ ಮೇಲೆ ಅದಕ್ಕಿಂತ ಹೆಚ್ಚಾಗಿ ಯೋಚಿಸೋದು ಅವಳಿಗೆ ಸಾಧ್ಯ ಆಗಲಿಲ್ಲ. ಕಣ್ಣ ನೀರು ಧಾರಾಕಾರವಾಗಿ ಸುರಿತಿತ್ತು. ಅವಳಲ್ಲೇ ಕಂಬದಂತೆ ನಿಂತುಬಿಟ್ಲು. ಎಷ್ಟು ಹೊತ್ತು ಹಾಗೆ ನಿಂತಿದ್ಲೋ ಗೊತ್ತಿಲ್ಲ. ದೇಹದಲ್ಲಿ ನೋವು ಮತ್ತು ಶುರುವಾದಾಗ ಅವಳಿಗೆ ಪ್ರಜ್ಞೆ ಬಂತು. ತನ್ನ ದೇಹನ ನೋಡಿದಾಗ ಅವಳಿಗೆ ತನ್ನ ಮೇಲೆ ಅಸಹ್ಯ ಆಯಿತು. ಪರದೆಯನ್ನು ದಾಟಿ ಹೊರಗೆ ಬಂದು ಕೋಣೆಯೆಲ್ಲ ನೋಡಿದ್ಲು. ಅಲ್ಲಿ ಸ್ಟಾಫ್ ಮಾಡ್ಕೊಂಡು ಕೊಡೋ ಬಟ್ಟೆಗಳು ಇದ್ವು. ತಕ್ಷಣ ತನ್ನ ಮೈ ಮೇಲಿದ್ದ ಬಟ್ಟೆಗಳನ್ನ ಬಿಸಾಡಿ ಅಲ್ಲಿ ಸಿಕ್ಕ ಒಂದು ಸೀರೆಯನ್ನು ಉಟ್ಕೊಂಡು, ದೇಹ ಸಹಕರಿಸ್ತಿದ್ರು. ಕಷ್ಟಪಟ್ಟು ದೂರ ಬಿದ್ದಿದ್ದ ತನ್ನ ಹ್ಯಾಂಡ್ ಬ್ಯಾಗನ್ನು ತೆಗೆದುಕೊಂಡು ನಿಧಾನವಾಗಿ ಬಾಗಿಲು ತೆರೆದು ಹೊರಗೆ ಬಂದಳು. ಅಲ್ಲಿ ಯಾರೂ ಇರಲಿಲ್ಲ. ಆಗ ಬಂದಿದ್ದವ್ರು ಬಾಗಿಲಿಗೆ ಬೀಗ ಹಾಕಿರಲಿಲ್ಲ. ಇದು ತನ್ನ ಅದೃಷ್ಟವೆಂದುಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡ್ಳು. ಅವಳು ತನ್ನ ಸೀರೆಯ ಸೆರಗನ್ನು ತಲೆ ಮೇಲೆ ಹೊದ್ದು ಅಲ್ಲಿಂದ ಹೊರಗೆ ಹೋದಳು. ತುಂಬ ಕಷ್ಟಪಟ್ಟು ರಸ್ತೆಯವರೆಗೆ ನಡೆದು ಆಟೋ ಹತ್ತಿ ಮನೆ ವಿಳಾಸವನ್ನು ಹೇಳಿದ್ಲು. ಆತ ಅವಳನ್ನ ವಿಚಿತ್ರವಾಗಿ ನೋಡ್ತಾ ಕರ್ಕೊಂಡು ಹೋದ. ಸುಮಾರು 1 ಗಂಟೆ ಪ್ರಯಾಣದ ನಂತರ ಮನೆ ತಲುಪಿದ್ಲು. ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ಚಿಲ್ಲರೆ ನೋಟ್ಗಳನ್ನ ಕೊಟ್ಟು ಆಟೋ ಡ್ರೈವರ್ಗೆ ಹಣ ಕೊಟ್ಟು ಮನೆಯೊಳಗೆ ಬಂದಳು. ಮನೆ ಮುಂದೆ ಸೆಕ್ಯೂರಿಟಿ ಇರಲಿಲ್ಲ. ತನ್ನ ಗಂಡ ಮತ್ತು ತನ್ನ ತಂಗಿ ಇಷ್ಟು ಕ್ರೂರವಾಗಿ ವರ್ತಿಸ್ತಾರಂತ ಅವಳು ಊಹಿಸಿರಲಿಲ್ಲ. ಅವಳು ಈ ವಿಷಯವನ್ನು ತನ್ನ ಅತ್ತೆ ಮತ್ತು ಮಲತಾಯಿಗೆ ಹೇಳಬೇಕು ಅಂತ ಅಂದ್ಕೊಂಡ್ಳು. ಹಾಗೆ ಅವರ ನಡುವಿನ ಸಂಬಂಧವನ್ನು ಸಹ ಹೊರ ಹಾಕಬೇಕು ಅಂದ್ಕೊಂಡ್ಳು. ಕಷ್ಟಪಟ್ಟು ಒಂದೊಂದೇ ಹೆಜ್ಜೆ ಇಡ್ತಾ ಒಳಗಡೆ ಬಂದು ನೋಡಿದ್ರೆ ಮನೆಯೆಲ್ಲ ಖಾಲಿಯಾಗಿತ್ತು. ಅವಳು ಒಳಗೆ ಬಂದ ತಕ್ಷಣ ಹಾಲ್ನಲ್ಲಿದ್ದ ದೊಡ್ಡದಾದ ಅವಳ ತಂದೆ ತಾಯಿ ಫೋಟೋ ಅಲ್ಲಿರಲಿಲ್ಲ. ಇಡೀ ಮನೆ ತುಂಬ ನಿಶಬ್ದವಾಗಿತ್ತು. ಎಲ್ಲರೂ ಪಾರ್ಟಿಯಿಂದ ಇನ್ನೂ ಬಂದಿಲ್ಲ ಅಂದ್ಕೊಂಡು ಅವಳು ಗಮನಿಸಿದ ಮೊದಲ ವಿಷಯ, ಕಣ್ಣಲ್ಲಿ ಇನ್ನೂ ನೀರು ಬರುತ್ತಲೇ ಇತ್ತು. ಅದಕ್ಕೆ ತಡೆಗಟ್ಟುವ ಪ್ರಯತ್ನವನ್ನು ಸಹ ಅವಳು ಮಾಡಲಿಲ್ಲ. ಅಷ್ಟರಲ್ಲಿ ಅವಳಿಗೆ ಒಂದು ಕೋಣೆಯಿಂದ ನಗುವಿನ ಶಬ್ದ ಕೇಳಿದ್ವು. ಅದು ಅತ್ತೆಯ ಕೋಣೆಯಿಂದ ಬರ್ತಿತ್ತು. ಅಂದರೆ ಅತ್ತೆ ಕೋಣೆಯಲ್ಲಿ ಯಾರೋ ಇದ್ದಾರೆ ಅಂದ್ಕೊಂಡು ಅವಳು ಆ ಕಡೆಗೆ ಹೋದಳು. ಕೋಣೆಯೊಳಗೆ ಹೆಜ್ಜೆ ಇಡಲು ಹೋದ ಅವಳು ಒಳಗಿನ ಧ್ವನಿಗಳನ್ನ ಕೇಳಿ ಅಲ್ಲೇ ನಿಂತುಬಿಟ್ಲು. ಅದು ತನ್ನ ಗಂಡ, ತಂಗಿ ಮತ್ತು ಅತ್ತೆ, ಅಂದರೆ ಮಲತಾಯಿಯ ಧ್ವನಿ. ಅಂದರೆ ಎಲ್ಲರೂ ಒಂದೇ ಕಡೆ ಇದ್ದಾರ. ಅವಳಿಗೆ ತಲೆ ಸುತ್ತದಂತಾಯಿತು. ಹೃದಯದಲ್ಲಿ ನೋವು ಇನ್ನಷ್ಟು ಹೆಚ್ಚಾಯಿತು. ಏನಾಯಿತು ಅವಳ ಪರಿಸ್ಥಿತಿ? ಅತ್ತೆ ಕೇಳಿದಂತೆ ಧ್ವನಿ ಕೇಳಿಸ್ತು. ಕಂಪ್ಲೀಟ್ ಫಿನಿಶ್ ಮಾ, ಅವಳು ಎಲ್ಲಾದರೂ ಹೋಗಿ ಸತ್ತಿರ್ತಾಳೆ ಅಂತ ಅವಳ ತಂಗಿ ಧ್ವನಿ. ಅವಳು ತುಂಬ ಗೌರವ, ಸ್ವಾಭಿಮಾನ ಅಂತ ಇರ್ತಾಳಲ್ಲ, ಇನ್ನೇನಿರ್ತಾಳತ್ತೆ, ಎಲ್ಲಿಗಾದರೂ ಹೋಗಿ ನೋಡ್ಕೊಂಡಿರ್ತಾಳೆ. ಪೀಡೆ ತೊಲಗ್ತು. ಇಷ್ಟು ವರ್ಷಗಳಿಂದ ಅವಳನ್ನ ಸಹಿಸ್ಕೊಂಡೆ. ಅವಳ ರೂಪ ನೋಡಿದಾಗಲೆಲ್ಲ ಅವಳ ತಾಯಿ ನೆನಪಾಗ್ತಾಳೆ. ಇದು ಅವಳ ಮಲತಾಯಿಯ ಧ್ವನಿ. ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಅವಳ ಅಹಂಕಾರ ಎಲ್ಲವೂ ಇಳಿದಂತಾಯಿತು. ಹೌದು, ಆದರೆ ನನಗೆ ಒಂದೇ ಒಂದು ಬೇಜಾರು, ಅವಳನ್ನ ನಾನು ಅನುಭವಿಸೋದಕ್ಕಾಗಲಿಲ್ವಲ್ಲ. ಇದು ಅವಳ ಗಂಡನ ಧ್ವನಿ. ಅವಳನ್ನು ಅಷ್ಟು ಸುಲಭವಾಗಿ ಹೇಗೆ ಒಪ್ಪಿಸ್ದೆ ಅತ್ತೆ ಕೇಳಿದ್ಲು. ತುಂಬ ಸುಲಭ ಮಮ್ಮಿ, ಅವಳು ತುಂಬ ಸೆಂಟಿಮೆಂಟಲ್. ಪಾರ್ಟಿಯನ್ನು ನಿನಗಾಗಿ ಏರ್ಪಡಿಸಿದ್ದೀನಿ, ಆದರೆ ನೀನು ಜ್ಯೂಸ್ ಸಹ ಕುಡಿತಿಲ್ಲ. ಕುಡಿತಿದ್ರೆ ನಿಮ್ಮ ತಂದೆ ತಾಯಿ ಮೇಲೆ ಆಣೆಯಿಂದೆ. ಅದಕ್ಕೆ ನಾನು ಕೊಟ್ಟು 2 ಗ್ಲಾಸ್ನ ಕುಡಿದ್ಬಿಟ್ಲು. ಆದ್ದರಿಂದ ನನ್ನ ಕೆಲಸ ಸುಲಭ ಆಯಿತು. ಅವಳಿಗೆ ಕೇಳಲು ಸಹ ಶಕ್ತಿ ಇರಲಿಲ್ಲ. ದೇವರೇ, ತಮಗೆ ಬೇಕಾದವ್ರಿಗೆ ಇಷ್ಟು ಧೈರ್ಯ ಇಲ್ಲದಂತೆ ವರ್ತಿಸ್ತಾರಾ? ನಾನು ಇವ್ರಿಗೆ ಏನು ಪಾಪ ಮಾಡಿದ್ದೆ ಅಥವಾ ಏನು ಕಷ್ಟ ಕೊಟ್ಟಿದ್ದೆ? ನಮ್ಮ ಅಪ್ಪ ಅಮ್ಮನಿಗೆ ಮಗಳಾಗಿ ಹುಟ್ಟಿದ್ದೆ ನನ್ನ ಪಾಪನ? ನನ್ನನ್ನು ಇಷ್ಟು ದಾರುಣವಾಗಿ ನಡೆಸ್ಕೊತಿದ್ದಾರೆ. ಕನಿಷ್ಠ ಪಕ್ಷ ಒಂದು ಹೆಣ್ಣು ಮಗುವಿನ ಬಗ್ಗೆ ಕರುಣೆ ಇಲ್ಲ ಇವರಿಗೆ. ಅವಳು ಅಲ್ಲೇ ನಿಂತುಬಿಟ್ಲು. ಇನ್ನು ಅವ್ರ ಮಾತುಗಳನ್ನ ಕೇಳಲು ಅವಳಿಗೆ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ 4 ಜನ ನಗ್ತಾ ಕೋಣೆಯಿಂದ ಹೊರಗೆ ಬಂದರು. ಅವಳನ್ನು ನೋಡಿ ಆಶ್ಚರ್ಯಪಟ್ಟರು. ಇದು ಇನ್ನೂ ಸತ್ತಿಲ್ವಾ? ಅವಳ ತಂಗಿ ಬಾಯಿಂದ ಬಂದ ಪ್ರಶ್ನೆ. ಈ ಹೊತ್ತಿಗೆಲ್ಲಾದರೂ ಹೋಗ್ಬಿಟ್ಟು ಸತ್ತಿರ್ತಾಳೆ ಅಂದ್ಕೊಂಡಿದ್ವು, ಮಾಲತಾಯಿ ಆಶ್ಚರ್ಯದಿಂದ ಹೇಳಿದ್ಲು. ಅವಳೆಲ್ಲರನ್ನ ಒಂದು ಸಲ ನೋಡಿದ್ಲು. ನಾನು ನಿಮಗೆ ಏನು ಅನ್ಯಾಯ ಮಾಡಿದ್ದೆ? ನನ್ನ ಜೊತೆ ಇಷ್ಟು ದಾರುಣವಾಗಿ ಯಾಕೆ ವರ್ತಿಸ್ತಿದ್ದೀರಿ? ನಾನು ಯಾವತ್ತೂ ಯಾರನ್ನು ಒಂದು ಕೆಟ್ಟ ಮಾತು ಸಹ ಆಡಿಲ್ಲ. ಯಾರಿಗೂ ಯಾವುದೇ ಕಷ್ಟವನ್ನು ಸಹ ಕೊಟ್ಟಿಲ್ಲ. ಅದುವೇ ನಮಗೆ ಕಷ್ಟವನ್ನು ಕೊಟ್ಟಿದೆ. ನಿಮ್ಮ ಅಪ್ಪ ಅಮ್ಮ ಈ ಒಳ್ಳೆತನ, ವಿನಯ, ನಮ್ರತೆ, ಮೃದುತ್ವ, ದಯೆ, ದಾನ, ಧರ್ಮ, ನಿಮ್ಮ ಅಪ್ಪ ಅಮ್ಮನ ಎಲ್ಲ ಗುಣಗಳು ನಿನ್ನಲ್ಲಿವೆ. ನಿನ್ನನ್ನು ನೋಡಿದಾಗೆಲ್ಲ ನಮಗೆ ಚುಚ್ಚುತ್ತಂತಾಗುತ್ತೆ. ಅದಲ್ಲದೆ ಹೋಗ್ತಾ ನಿಮ್ಮ ಪಾಸ್ತಿನ ನಿನ್ನ ಹೆಸರಿಗೆ ಬರೆದು ನಮ್ಮನ್ನು ಬೀದಿಗೆ ನಿಲ್ಲಿಸ್ತಾರ ಏನು? ನಾನು ಸಹ ಅವನ ಹೆಂಡತಿ ಅಲ್ವಾ? ನನ್ನ ಮಗಳು ಅವನಿಂದ ಹುಟ್ಟಿದವಳಲ್ವಾ? ಅದಕ್ಕಾಗಿ ಯಾರ್ಯಾರ ಜೊತೆಗೂ ಮಲಗಿದವ್ರ ಜೊತೆ ಮಾತು ಯಾಕೆ ಮಮ್ಮಿ? ಮಲತಾಯಿಯ ಮಗಳು ಕ್ರೂರವಾಗಿ ಹೇಳಿದ್ಲು. ಹೌದು, ಚೀಚಿ, ಇವಳ ಜೊತೆ ಮಾತು ಯಾಕೆ? ಮೊದಲು ಇವಳನ್ನ ಹೊರಗೆ ದಬ್ಬಿ. ಅತ್ತೆಯಿಂದ ಬಂದ ಮಾತುಗಳಿವು. ಎಷ್ಟು ಜನರ ಜೊತೆ ಮಲಗಿಲ್ಲ, ಎಷ್ಟು ಹೊತ್ತು ಮಲಗಿದಾಳೋ. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಮುಖ ತುಂಬ ಉಗುರಿನ ಗೀರುಗಳು, ಹಲ್ಲುಗಳ ಗುರುತುಗಳು. ಏನೇ ರಾತ್ರಿ ಇಡೀ ಚೆನ್ನಾಗಿ ಸುಖಪಟ್ಟಿಯಾ? ಅದಕ್ಕೆ ಇನ್ನು ಮಾದಕತೆ ಹಿಡಿದಿಲ್ವಾ? ಅವ್ರನ್ನ ನೋಡಿದಾಗ ಅವಳಿಗೆ ಅಸಹ್ಯವಾಯಿತು. ಈ ದಾರಿ ಹೋಗೋ ಜೊತೆ ಮಾತು ಯಾಕೆ ಮಮ್ಮಿ? ಅವಳು ಹೇಳಿದ ತಕ್ಷಣ ಅತ್ತೆ ಅವಳು ಕೂದಲನ್ನು ಹಿಡ್ಕೊಂಡು ಹೊರಗಿಡಿದ್ರು. ಬಿಡಿ, ನೋವಾಗ್ತಿದೆ, ದಯವಿಟ್ಟು ಬಿಡಿ ಅಂತ ಅವಳು ಅತ್ತೆನ ಬೇಡ್ಕೊಂಡ್ಳು. ಚೀಚಿ, ಇಂತಹ ಕುಲ್ಗೆಟ್ಟವಳು ಈ ಮನೆಯೊಳಗೆ ಕಾಲಿಡೋದಕ್ಕೆ ಯೋಗ್ಯಳಲ್ಲ. ಹಿಂದಿನಿಂದ ಮಲತಾಯಿಯು ಬಂದಳು. ಅವಳಷ್ಟಕ್ಕೆ ನಿಲ್ಲದೆ ಪಕ್ಕದಲ್ಲಿದ್ದ ಒಂದು ಕೋಲನ್ನು ತೆಗೆದುಕೊಂಡು, ನಿನ್ನ ಅನಿಷ್ಟದ ಪಾದಗಳನ್ನ ನನ್ನ ಮನೆಯೊಳಗಿಡ್ತೀಯಾ ಅಂದ್ಕೊಂಡು ಇಷ್ಟ ಬಂದಂತ ಹೊಡೆದ್ಲು. ಆ ಹೊಡೆತಗಳಿಗೆ ಅವಳು ಪ್ರಜ್ಞೆ ಕಳೆದುಕೊಳ್ತಿದ್ರು. ಅತ್ತೆ ಅವಳು ಕೂದಲನ್ನು ಬಿಡಲಿಲ್ಲ. ಇಬ್ಬರು
ಇಷ್ಟ ಬಂದಂತ ಹೊಡೆದು ದೂರದಲ್ಲಿ ರಸ್ತೆ ಮೇಲೆ ಎಸೆದ್ರು. ಅಷ್ಟರಲ್ಲಿ ಮಲತಾಯಿಯ ಮಗಳು ಒಂದು ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಬಂದು ಅವಳ ಮುಖದ ಮೇಲೆ ಎಸೆದ್ಲು. ಇಲ್ಲಿ ನೋಡು, ನಿನ್ನ ಅಮ್ಮನ ಹ್ಯಾಂಡ್ ಬ್ಯಾಗ್, ಇದನ್ನು ನೀನು ಎಷ್ಟೋ ವರ್ಷಗಳಿಂದ ಬಳಸ್ತಿದೀಯ. ನಮ್ಗೆ ಯಾಕಿದು, ಎಲ್ಲಾದರೂ ಹೋಗ್ಬಿಟ್ಟು ಸಾಯಿ. ನಿಧಾನವಾಗಿ ಅವಳ ಕಣ್ಣುಗಳು ಮುಚ್ಚತೊಡಗಿದವು. ಕಣ್ಣಿನಿಂದ ನೀರು ಸುರಿಯುತ್ತಲೇ ಇತ್ತು. ಅಳಲು ಸಹ ಅವಳಿಗೆ ಶಕ್ತಿ ಇರಲಿಲ್ಲ. ಕನಿಷ್ಠ ತುಟಿಗಳನ್ನ ಅಲುಗಾಡಿಸಲು ಸಹ ಶಕ್ತಿ ಇರಲಿಲ್ಲ. ಕಣ್ಣುಗಳು ಮುಚ್ಚತೊಡಗಿದವು. ಮೈ ಮೇಲೆ ಬಿದ್ದ ಹೊಡೆತಗಳು ಸುಡ್ತಿದ್ವು. ದೇಹ ಇನ್ನಷ್ಟು ಹಸಿ ಗಾಯವಾಯಿತು. ಅವಳು ಬಿದ್ದಿದ್ದ ಜಾಗ ಎಲ್ಲ ಕೆಟ್ಟ ವಾಸನೆ ಬರ್ತಿತ್ತು. ಇವಳನ್ನ ತಂದು ಕಸದ ಬುಟ್ಟಿ ಹತ್ರ ಹಾಕಿದ್ದಾರೆ. ಇದು ಅವಳ ಗಂಡನ ಮಾತು. ಅವಳು ಕಣ್ಣು ಮುಚ್ಚಿದ ನಂತರ ಇವಳು ಸಾಯ್ತಾಳ ಬದುಕ್ತಾಳ ಅಂತ ಯಾರು ಮಾತಾಡ್ತಿರೋದು ಮೆದುಳಿಗೆ ತಲುಪಲಿಲ್ಲ. ಸತ್ರು ಸಾಯಲಿ, ಬದುಕ್ತರು ಬದುಕಲಿ, ನನಗೆ ಅದರಿಂದ ಏನು ಬೇಜಾರಿಲ್ಲ ಅಂದ್ಕೊಂಡು ಅವ್ರು ಹೋಗ್ತಿರುವಂತೆ ಅವಳಿಗೆ ಅನ್ನಿಸ್ತು. ಅವಳು ಪ್ರಜ್ಞೆ ಕಳ್ಕೊಂಡು ಬಿದ್ದು ಹೋದ್ಲು. ಅವಳು ಹೋದ ಸುಮಾರು 1 ಗಂಟೆಯ ನಂತರ ಅವನು ಬಂದ. ಬಾಗಿಲು ತೆರೆದೇ ಇತ್ತು. ಅವನ ಮನಸ್ಸಿಗೆ ಯಾವುದೋ ಕೆಟ್ಟ ಶಕುನವಾಯಿತು. ಬಡಬಡಿಸೋ ಹೃದಯದಿಂದ ಒಳಗೆ ಹೆಜ್ಜೆ ಇಟ್ಟ. ಒಳಗಡೆ ಎಲ್ಲ ಖಾಲಿ ಕೋಣೆ. ಅವನನ್ನು ಅಣಗಿಸಿದ್ವು. ಕಂದ ಅಂತ ಜೋರಾಗಿ ಕೂಗ್ದ. ಯಾವುದೇ ಉತ್ತರ ಸಿಗಲಿಲ್ಲ. ಅವನು ಬಂದ ತಕ್ಷಣ ಅವನ ಹಿಂದೆ ಅವನ ತಮ್ಮ ಸಹ ಓಡಿ ಬಂದ. ಅವನಿಗೆ ಹುಚ್ಚು ಹಿಡಿದಂತಾಗಿತ್ತು. ಕಂದಮ್ಮ ಎಲ್ಲಿದ್ಯಾ? ಹೆದರಿ ಎಲ್ಲಾದರೂ ಅಡಕ್ಕೊಳ್ತಿದ್ಯಾ? ಹೊರಗೆ ಬಾ. ನಾನು ನಿನ್ನ ಕೃಷ್ಣಯ್ಯ, ನಿನಗಾಗಿ ಬಂದಿದ್ದೀನಿ. ನಾನು ಇಲ್ಲೇ ಇರೋದಕ್ಕೆ ಹೇಳಿದ್ನಲ್ಲ, ಎಲ್ಲಿಗೆ ಹೋದೆ? ಕೋಣೆಲಿ ಅವಳು ಇಲ್ಲ ಅಂತ ಅವನಿಗೆ ಗೊತ್ತಾಯಿತು. ಅವನು ಪೂರ್ತಿಯಾಗಿ ಹುಡುಕಿದ್ರು, ಆದರೆ ಅವಳೆಲ್ಲೂ ಇರಲಿಲ್ಲ. ಅವನಿಗೆ ಭಯ ಆಯಿತು. ತಿಳಿಯದಂತೆ ದೇಹ ನಡುಕ್ತು. ಹಣೆ ಮೇಲೆ ಬೆವರು ಸುರಿತು. ಹಾಲು ಬಿಳುಪಿನ ಅವನ ಮುಖ ಕೆಂಪಾಯಿತು. ಕೋಪದಿಂದ ಬಿಗಿದ ಮುಷ್ಟಿಯಿಂದ ಅವನ ಅಂಗಿಯೊಳಗಿಂದ ಮಾಂಸಖಂಡಗಳು ಹೊರ ಕಾಣಿಸ್ತಿದ್ವು. ಕಣ್ಣುಗಳಿಂದ ನೀರು ಬರ್ತಿತ್ತು. ಕೈಯನ್ನು ಜೋರಾಗಿ ಗೋಡೆ ಮೇಲೆ ಹೊಡೆದ. ಅದು ಮುರಿದು ಅವನ ಕೈಗೆ ಚುಚ್ಕೊಂತು. ಕೈ ಪೂರ್ತಿ ರಕ್ತ. ನಿನ್ನನ್ನು ಇಲ್ಲೇ ಇರೋದಕ್ಕೆ ಹೇಳಿದ್ನಲ್ಲ, ಬರ್ತೀನಿ ಅಂತ ಹೇಳಿದ್ನಲ್ಲ. ನಾನು ಹೇಳಿದ ಮಾತು ನಿನ್ನ ಮನಸ್ಸಿಗೆ ತಲುಪಲಿಲ್ವಾ? ನನ್ನನ್ನು ಬಿಟ್ಟು ನೀನು ಹೇಗೆ ಹೋಗ್ತೀಯಾ? ಅಣ್ಣ, ಏನಾಯಿತು? ವಿನಯ್ಗೇನು ಅರ್ಥ ಆಗಲಿಲ್ಲ. ತನ್ನ ಅಣ್ಣ ಈಗ ಯಾಕೆ ಮಾಡ್ತಿದ್ದಾನೆ? ಈ ರೀತಿ ಕೋಣೆಗಳಲ್ಲಿ ಹಾಕ್ಸುತ್ತಿದ್ದಾನೆ? ಅವನ ತಲೆ ಗೊಂದಲದಲ್ಲಿತ್ತು. ಅವನ ಮಾನಸಿಕ ಸ್ಥಿತಿ ವಿನಯ್ಗೆ ಆಘಾತವನ್ನುಂಟು ಮಾಡಿತು. ಮೊದಲ ಬಾರಿ ಹೀಗವನು ನೋಡ್ತಿದ್ದಾನೆ. ಈ ಕಂದಮ್ಮ ಯಾರು? ಕೈಯಿಂದ ಧಾರಾಕಾರವಾಗಿ ರಕ್ತ ಸುರಿತಿತ್ತು. ಆದರೆ ಅವನಿಗೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಸ್ಥಿತಿಯಲ್ಲಿರಲಿಲ್ಲ. ವಿನಯ್ ಕೈಯನ್ನು ನೋಡಿ ಆಘಾತಕ್ಕೊಳಗಾದ. ಅಣ್ಣ, ಎಷ್ಟು ರಕ್ತ ಬರ್ತಿದೆ! ಓ ಮೈ ಗಾಡ್! ತನ್ನ ಜೇಬಿನಲ್ಲಿದ್ದ ಕರವಸ್ತ್ರವನ್ನು ತೆಗೆದು ಬಲವಂತವಾಗಿ ಅವನ ಕೈಗೆ ಬ್ಯಾಂಡೇಜ್ ಮಾಡ್ದ. ಅವನು ಒಂದು ಕ್ಷಣ ವಿನಯ್ ಕಡೆ ನೋಡಿ ಮತ್ತೆ ಕೋಣೆಯನ್ನು ನೋಡ್ದ. ಅವಳ ವಸ್ತುಗಳೆಲ್ಲ ಅಲ್ಲೇ ಬಿದ್ದಿದ್ವು. ಸೀರೆ ಸಮೇತ. ಅಲ್ಲಿದ್ದ ಅವಳ ಸೀರೆ ಮತ್ತು ಇತರ ಬಟ್ಟೆಗಳನ್ನ ತೆಗೆದು ಹಾಸಿಗೆ ಮೇಲಿದ್ದ ಬೆಡ್ಶೀಟನ್ನು ಮಡಚಿ ಅಲ್ಲಿ ಬಿದ್ದಿದ್ದ ಅವಳ ಒಡವೆಗಳು, ವಸ್ತುಗಳು, ಈ ವಸ್ತು ಅವಳದು ಅಂತ ಅವನಿಗೆ ಅನ್ನಿಸಿದ ಪ್ರತಿಯೊಂದನ್ನು ಅವಳ ಅಂಗಾಂಗಗಳನ್ನು ಸ್ಪರ್ಶಿಸಿದಂತೆ ಕಣ್ಣುಗಳನ್ನ ನೋಡ್ತಿದ್ರು. ಮನಸ್ಸು ಮತ್ತು ಮೆದುಳು ಹೇಳಿದ್ವು. ಅವೆಲ್ಲವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ.